ಆಗ್ತಿಲ್ಲಪ್ಪ ಬಂಗಾರ. ಯೋನವ ನೀನು, ನಿಂಗೆ ಯೋನನ ಬೇಕಿದ್ರೆ ನನ್ನೋ ಸ್ನೇಹನೋ ವಸುನೋ ಕರೆಯೋದಲ್ವೇ? ಅತ್ತೆಮ್ಮ, ಗಡಿಬಿಡಿನಾಗೆ ಓಡಾಡಕ್ ಹೋಗಿ ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ? ಅಜ್ಜಿ, ನೀವು ಬಿದ್ದಾಗ ತಲೆಗೇನಾದ್ರು ಪೆಟ್ಟಾಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಅಲ್ಲ, ನಿಮ್ಗೇನಾದ್ರು ಬೇಕು ಅಂದ್ರೆ ತಂದ್ಕೊಡಕ್ ನಾವೆಲ್ಲ ಇದ್ದೀವಲ್ವಾ? ಯಾಕಜ್ಜಿ ಹಿಂಗೆಲ್ಲ ಮಾಡ್ಕೊತೀಯ? ನಾಳೆ ನೋವಾಯ್ತಾ? ಅವರೇ, ಈ ಎಣ್ಣೆ ತಕೊಂಡು ದೊಡ್ಡವರ ಸೊಂಟಕ್ಕೂ ಕಾಲಿಗೂ ತಿಕ್ಕಿ ಎಲ್ಲ ಸರಿವಾಯ್ತದೆ. ಬಂಗಾರ, ನನ್ಗ್ಯಾಕೋ ಅವ್ರ ಕಾಲನ ಮೂಳೆ ಮುರಿದೈತೆ ಅಂತ ಅನ್ಸತ್ತೆ. ಅವ ಈಗಲೇ ಆಸ್ಪತ್ರೆಗೆ ಹೋಗೋಣ, ನಾನು ಕಾರ್ ತೆಗಿತೀನಿ ಬಾ. ಅಯ್ಯೋ, ಮೂಳೆ ಮುರ್ದಿಲ್ಲ ಮಗ, ಕೀಲಿಟ್ಕೊಂಡಂಗಾಗೈತೆ. ಅದೆಲ್ಲ ಸರಿನವ, ನೀನ್ ಹೆಂಗವ ಇದ್ದಕ್ಕಿದ್ದಂಗೆ ಬಿದ್ದೆ? ಅಯ್ಯೋ, ಮೆಟ್ಲಿಗೆ ಬರ್ತಾ ಇದ್ನ, ಯಾರೋ ಎಣ್ಣೆ ಚೆಲ್ಬಿಟ್ಟಿದ್ರು. ಗೊತ್ತಿಲ್ದಲೆ ಕಾಲಿಟ್ಬಿಟ್ಟು ಬುದ್ಬಿಟ್ಟೆ. ಏನ ಮೆಟ್ಲಿತಾವ ಎಣ್ಣೆ ಚೆಲ್ಲಿತ್ತ? ಎಣ್ಣೆ ಅಲ್ಲಿಗೆ ಹೆಂಗ್ ಬಂತು? ಅವ್ರೆ, ಏನಿದೆಲ್ಲ? ನನಗೆ ಗೊತ್ತಿಲ್ಲ ರೀ. ಅಲ್ಲ, ಅಡುಗೆ ತಿಂಡಿ ಮಾಡೋರು ನೀವು ತಾನೆ, ನಿಮಗೆ ಗೊತ್ತಿರಂದ್ರೆ ಏನರ್ಥ? ಅಣ್ಣಯ್ಯ ಬೆಳಿಗ್ಗೆಯಿಂದ ಅದಕ್ಕೆ ಅಡುಗೆ ಮನೆ ಕಡೆನೆ ಬಂದಿಲ್ಲ. ಚೆಲ್ವಿ, ಮೆಟ್ಲೆ ತವ ಎಣ್ಣೆ ಹೆಂಗ್ ಚೆಲ್ತು? ಯಾರು ಚೆಲ್ಲಿದ್ದು?